ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಮಾಜದಲ್ಲಿ ಕೇಳುವಂತಹ 7ನೇ ತರಗತಿಯ ಬರೆಯುವಂತಹ ಎಲ್ಲ ಪಾಠಗಳನ್ನು ನೋಡ್ತಾ ಹೋಗೋಣ. ಇದು ಪತ್ರಿಕೆ 2 ಅಂದರೆ ಪೇಪರ್ 2ಕ್ಕೆ ಸಂಬಂಧಪಟ್ಟಂತಹ ಸಮಾಜದಲ್ಲಿ ಕೇಳಬಹುದಂದ್ರೆ ಸಮಾಜ ವಿಜ್ಞಾನದಲ್ಲಿ ಬರುವಂಥ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಭಾರತದ ರಾಷ್ಟ್ರಪತಿಯವರ ಅಧಿಕಾರ ಅವಧಿ 5 ವರ್ಷ. ರಕ್ಷಣಾ ಪಡೆಗಳ ಮೇಲಿನ ಸರ್ವೋಚ್ಚ ಅಧಿಕಾರದ ಜೊತೆಗೆ ಯುದ್ಧ ಸಾರುವಂತಹ ಅಧಿಕಾರ ಇರುವಂಥದ್ದು ರಾಷ್ಟ್ರಪತಿಯವರಿಗೆ. ಪ್ರಧಾನಮಂತ್ರಿಯವರಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು ಅಂದರೆ ಸಚಿವ ಸಂಪುಟದ ಪುನರ್ರಚನೆ ಅಧಿಕಾರ ಇವರದಾಗಿರುತ್ತದೆ. ಭಾರತದ ಪ್ರಧಾನಮಂತ್ರಿಯವರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಯವರು. ಕೇಂದ್ರ ಮಂತ್ರಿಮಂಡಲವು ವಜಾಗೊಳ್ಳುವ ಸಂದರ್ಭ ಯಾವಾಗಂದರೆ ಲೋಕಸಭೆಯು ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಬಹುಮತ ಸಾಬೀತುಪಡಿಸಿದಾಗ ಮಾತ್ರ ಕೇಂದ್ರ ಮಂತ್ರಿಮಂಡಲ ವಜಾಗೊಳಿಸಲು ರಾಷ್ಟ್ರಪತಿಯವರಿಗೆ ಮನವಿ ಹೋಗ್ತದೆ. ಇವರ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಉಳಿದ ಸಚಿವರ ನೇಮಕವನ್ನು ಮಾಡ್ತಾರೆ. ರಾಜ್ಯಪಾಲರ ಅಧ್ಯಾಯ 11 ರಾಜ್ಯ ಸರ್ಕಾರ. ರಾಜ್ಯ ಶಾಸನಗಳನ್ನು ರೂಪಿಸುವ ರಾಜ್ಯ ಶಾಸಕಾಂಗ ಒಳಗೊಂಡಿರುವುದು ರಾಜ್ಯಪಾಲರು ಮತ್ತು ವಿಧಾನಮಂಡಲ. ರಾಜ್ಯ ಶಾಸನ ಅಂದರೆ ನಮ್ಮ ರಾಜ್ಯ ಸರ್ಕಾರ. ಕರ್ನಾಟಕದಲ್ಲಿ ದ್ವಿಸದನ ಪದ್ಧತಿ ಇದೆ. ಹಾಗಾದರೆ ಈ ಕೆಳಗಿನ ಹೇಳಿಕೆಯಲ್ಲಿ ದ್ವಿಸದನ ಪದ್ಧತಿಯನ್ನು ರೂಪಿಸುವಂತಹ ಆಯ್ಕೆ ಶಾಸಕಾಂಗವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡನ್ನೂ ಒಳಗೊಂಡಿರುವಂಥದ್ದು. ಕರ್ನಾಟಕ ವಿಧಾನಸಭಾ ಸ್ಥಾನಗಳು 224 ಆದರೆ ಕರ್ನಾಟಕ ವಿಧಾನ ಪರಿಷತ್ತಿನ ಸ್ಥಾನಗಳು 75 ಇರುವಂಥದ್ದು. ನೀವು ಕರ್ನಾಟಕದಲ್ಲಿ ವಿಧಾನಸಭೆಯು ಸದಸ್ಯರಾಗಲು ಬಯಸಿದರೆ ನಿಮಗೆ ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕು? 25 ವರ್ಷ ವಯಸ್ಸಾಗಿರಬೇಕು. ನೀವು ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕು ಅಂತಂದರೆ ನಿಮಗೆ ಎಂದು ಭಾವಿಸಿಕೊಳ್ಳಬೇಕಾದ್ರೆ ನೀವು ಸೇವೆ ಸಲ್ಲಿಸುವಂತಹ ಅವಧಿ 6 ವರ್ಷ ಇರುವಂಥದ್ದು. ರಾಜ್ಯ ಕಾರ್ಯಾಂಗವು ರಾಜ್ಯಪಾಲ, ಮುಖ್ಯಮಂತ್ರಿ ಮತ್ತು ರಾಜ್ಯ ಮಂತ್ರಿಮಂಡಲವನ್ನು ಒಳಗೊಂಡಿದೆ. ರಾಜ್ಯದ ಪ್ರಥಮ ಪ್ರಜೆಯನ್ನು ನಾವು ರಾಷ್ಟ್ರಾಧ್ಯಕ್ಷರು ಅಂತ ಕರಿತೀವಿ. ರಾಜ್ಯದ ಪ್ರಥಮ ಪ್ರಜೆಯನ್ನು ನೇಮಕ ಮಾಡುವವರು ರಾಷ್ಟ್ರಾಧ್ಯಕ್ಷರು ಅಂದರೆ ರಾಷ್ಟ್ರಪತಿಯವರು. ರಾಜ್ಯದಲ್ಲಿ ಸಾಂವಿಧಾನಿಕವಾಗಿ ಮಾತ್ರವೇ ಕಾರ್ಯಾಂಗ ಮುಖ್ಯಸ್ಥರು ರಾಜ್ಯಪಾಲರು. ಪ್ರಸ್ತುತ ಕರ್ನಾಟಕದ ರಾಜ್ಯದ ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷ ಇರುವಂಥದ್ದು. ರಾಜ್ಯದಲ್ಲಿ ಸಾಂವಿಧಾನಿಕವಾಗಿ ಅಸ್ಥಿರತೆ ಉಂಟಾದಾಗ ರಾಷ್ಟ್ರಪತಿಯವರಿಗೆ ವರದಿ ನೀಡಬೇಕಾಗಿರುವುದು ರಾಜ್ಯಪಾಲರು. ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಪ್ರಧಾನಮಂತ್ರಿ, ರಾಜ್ಯ ಸರ್ಕಾರದ ಮುಖ್ಯಸ್ಥರು ಮುಖ್ಯಮಂತ್ರಿಯವರು ಆಗಿರ್ತಾರೆ. ರಾಜ್ಯ ಕಾರ್ಯಾಂಗದ ನೈಜ ಮುಖ್ಯಸ್ಥರಾದಂತಹ ಮುಖ್ಯಮಂತ್ರಿನ ನೇಮಕ ಮಾಡುವವರು ರಾಜ್ಯಪಾಲರು. ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಖಾತೆಗಳನ್ನು ನೀಡುವ ಮತ್ತು ಬದಲಾಯಿಸುವ ಹಾಗೂ ಮಂತ್ರಿಗಳನ್ನು ಪದಚ್ಯುತಗೊಳಿಸುವಂಥ ಅಧಿಕಾರ ಇರುವಂಥದ್ದು ಯಾರಿಗೆ? ರಾಜ್ಯ ಸರ್ಕಾರಕ್ಕೆ ಬಂದಾಗ ಅವ್ರನ್ನ ಬದಲಾಯಿಸುವ ಅಥವಾ ಪದಚ್ಯುತಗೊಳಿಸುವಂಥ ಅಧಿಕಾರ ಇರುವಂಥದ್ದು ಮುಖ್ಯಮಂತ್ರಿಯವರಿಗೆ. ಇದು ತಪ್ಪು, ಇದಲ್ಲ. ಇದು ಪ್ರಧಾನಮಂತ್ರಿಗೆ ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರದಲ್ಲಿ. ವಿಧಾನಸಭಾ ಸದಸ್ಯರಾಗಬೇಕಾದ್ರೆ 25 ವರ್ಷ ವಯಸ್ಸಾಗಿರಬೇಕು. ವಿಧಾನಸಭೆ ರಚನೆ ಬಗ್ಗೆ ಇರುವಂಥದ್ದು 224 ಸೀಟ್ಸ್ಗಳು. ಇವರಿಗೆ ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕಂದ್ರೆ 30 ವರ್ಷ ವಯಸ್ಸಾಗಿರಬೇಕು. ರಾಜ್ಯಪಾಲರಾಗಬೇಕು ಅಂದರೆ 35 ವರ್ಷ ವಯಸ್ಸಾಗಿರಬೇಕು. ರಾಜ್ಯದ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕರ್ತವ್ಯಗಳು.
ಮಂತ್ರಿಗಳನ್ನು ಪದಚ್ಯುತಗೊಳಿಸುವಂಥ ಅಧಿಕಾರ ಇರುವಂಥದ್ದು ಮುಖ್ಯಮಂತ್ರಿಯವರಿಗೆ. ಭಾರತದ ಪ್ರಾಕೃತಿಕ ವಿಭಾಗಗಳು. ಭಾರತ ದೇಶದ ಭೂಗ್ರಹ ಉತ್ತರ ಗೋಳಾರ್ಧದಲ್ಲಿ ಇರುವಂಥದ್ದು. ಜನಸಂಖ್ಯೆ ಹೆಚ್ಚಳ ಕುರಿತು ಶಿಕ್ಷಕರೊಬ್ಬರು ಪಾಠ ಮಾಡುತ್ತಿರುವಾಗ 2022ರ ವಿಶ್ವಸಂಸ್ಥೆಯ ಮಂಡಿಸಿದ ಪ್ರಸ್ತುತ ಅಂಕಿಅಂಶದ ಪ್ರಕಾರ ವಿಶ್ವದಲ್ಲಿಯೇ ಜನಭರಿತವಾದಂಥ ರಾಷ್ಟ್ರ ಭಾರತ. ರಹೀಮನು ಹಿಮಾಲಯ ಪರ್ವತಕ್ಕೆ ಪ್ರಯಾಣ ಪ್ರಾರಂಭಿಸಿದನು. ಪ್ರಸ್ತುತ ಆತ ಭಾರತದ ಮಧ್ಯಭಾಗದಲ್ಲಿದ್ದಾನೆ. ಆತ ಈ ದಿಕ್ಕಿನೆಡೆಗೆ ಸಾಗಿದರೆ ಅವನಿಗೆ ಬಯಸಿದ ಹಿಮಾಲಯ ಪರ್ವತಕ್ಕೆ ಅವನು ಹೋಗಬೇಕು ಅಂದರೆ ಯಾವ ದಿಕ್ಕಿಗೆ ಹೋಗಬೇಕು? ಭಾರತದ ಮಧ್ಯಭಾಗದಲ್ಲಿ ಅವನಿದ್ದಾನೆ. ಮಧ್ಯಭಾಗದಿಂದ ಯಾವ ದಿಕ್ಕಿಗೆ ಹೋದರೆ, ಉತ್ತರ ದಿಕ್ಕಿಗೆ ಹೋದರೆ ಅವನಿಗೆ ಹಿಮಾಲಯ ಪರ್ವತಗಳು ಸಿಗ್ತವೆ. ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಕಾರ್ಡ್ವಿನ್ ಆಸ್ಟಿನ್. ಆಧುನಿಕ ಕಾಲದಲ್ಲಿ ಶತ್ರುಗಳಿಂದ ರಕ್ಷಣೆ ಬಹುಮುಖ್ಯ. ಹೀಗಾಗಿ ಪ್ರಪಂಚದ ಎಲ್ಲ ದೇಶಗಳು ಗಡಿ ಕಾವಲುಗಳನ್ನು ನೇಮಿಸಿಕೊಂಡಿವೆ. ಹೀಗಿರುವಾಗ ಭಾರತ ದೇಶದ ನೈಸರ್ಗಿಕ ಗಡಿ ಯಾವುದು ಅಂದರೆ ಹಿಮಾಲಯ ಪರ್ವತಗಳು. ಉತ್ತರ ಮೈದಾನಗಳು ಅಧಿಕ ಜನಸಂಖ್ಯೆಯನ್ನು ಹೊಂದಿವೆ. ಕಾರಣ ಅಲ್ಲಿ ಫಲವತ್ತಾದ ಮಣ್ಣಿದೆ, ಸಮತಟ್ಟಾದ ಮೈದಾನವಿದೆ. ಇವೆಲ್ಲವೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಬಹುಪಾಲು ಪುರಾತನ ಕಠಿಣ ಶಿಲೆಗಳಿಂದ ರಚಿತವಾದ ಭಾರತದ ಪ್ರಾಕೃತಿಕ ವಿಭಾಗ ಪರ್ಯಾಯ ಪ್ರಸ್ಥಭೂಮಿ. ನೇರವಾಗಿದ್ದು ಕಿರಿದಾದ ಶಿಲಾರಚನೆ ಸ್ವರೂಪವುಳ್ಳ ಭಾರತದ ಭೂಸ್ವರೂಪ ಪಶ್ಚಿಮ ಕರಾವಳಿ. ಭಾರತದ ಪ್ರಾಚೀನ ಜಲರಾಶಿಯಲ್ಲಿ 247 ದ್ವೀಪಗಳಿವೆ. ಅವುಗಳಲ್ಲಿ 204 ಬಂಗಾಳ ಕೊಲ್ಲಿಯಲ್ಲಿವೆ. ಹಾಗಾದರೆ ಅವು ಯಾವುಗಳಿಂದ ರಚನೆ ಆಗಿವೆ? ಜನಿತ ಶಿಲೆಯಿಂದ ರಚನೆವಾಗಿರುವಂಥದ್ದು. ಭಾರತದ ವಾಯುವ್ಯ ಭಾಗದಲ್ಲಿರುವಂತಹ ಥಾರ್ ಮರುಭೂಮಿ ಈ ಕೆಳಗಿನ ರಾಜ್ಯಕ್ಕೆ ಸೇರಿದೆ. ರಾಜಸ್ಥಾನ. ರಾಜು ಭಾರತ ದೇಶದ ಕೇಂದ್ರ ಭಾಗದಲ್ಲಿ ಇದ್ದಾನೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರಲು ಪ್ರಯತ್ನ ಮಾಡ್ತಿದ್ದಾನೆ. ಆತ ಭಾರತದ ಯಾವ ದಿಕ್ಕಿಗೆ ಪ್ರಯಾಣವನ್ನು ಮಾಡಬೇಕು? ಭಾರತದ ನೈಋತ್ಯ ದಿಕ್ಕಿಗೆ ಪ್ರಯಾಣವನ್ನು ಮಾಡಬೇಕು. ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಹೋದಾಗ ವಿದ್ಯೆ ಎಂಬ ವಿದ್ಯಾರ್ಥಿನಿ ತನ್ನ ತಾಯಿಗೆ, ನಾವು ಈಗ ಜೋಗ್ನಲ್ಲಿದ್ದು ಜಲಪಾತ ಸೌಂದರ್ಯವನ್ನು ಸವಿಯುತ್ತಿದ್ದೇವೆ ಎಂದಳು. ಹಾಗಾದರೆ ವಿದ್ಯೆಳು ಕರ್ನಾಟಕದ ಈ ಪ್ರಾಕೃತಿಕ ವಿಭಾಗದಲ್ಲಿದ್ದಾಳೆ. ಮಲೆನಾಡು ಪ್ರಾಕೃತಿಕ ವಿಭಾಗದಲ್ಲಿ ಜೋಗ್ ಜಲಪಾತ ಬರುವಂಥದ್ದು. ವಾಯುವ್ಯಕ್ಕೆ, ನಮ್ಮ ಭಾರತದ ವಾಯುವ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಇದೆ. ಉತ್ತರಕ್ಕೆ ಬಾಂಗ್ಲಾ ಮತ್ತು ಮಯನ್ಮಾರ್, ಪೂರ್ವಕ್ಕೆ ನೇಪಾಳ, ಭೂತಾನ್, ಚೀನಾ, ಆಗ್ನೇಯಕ್ಕೆ ದಕ್ಷಿಣಕ್ಕೆ ಇರುವಂಥದ್ದು ಶ್ರೀಲಂಕಾ. ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಉತ್ತರಕ್ಕೆ ಹಿಮಾಲಯ ಪರ್ವತ. ಭಾರತದ ಭೂ ರೂಪಾಕೃತಿಯನ್ನಾಧರಿಸಿ ವಿಂಗಡಿಸಿದ ಪ್ರಾಕೃತಿಕ ಯಾವುದು ವಿಭಾಗವಲ್ಲ ಅಂದರೆ ದಕ್ಷಿಣ ಮೈದಾನಗಳು ಅಲ್ಲ. ಕರ್ನಾಟಕ ರಾಜ್ಯ ಕರಾವಳಿ ಉತ್ತರ ಕಿರಿದಾಗಿದ್ದು ದಕ್ಷಿಣದಲ್ಲಿ ಅಗಲವಾಗಿದೆ ಅಂತಕ್ಕಂಥದ್ದು. ಅಂದರೆ ಕರಾವಳಿ ಉತ್ತರದಲ್ಲಿ ಕಿರಿದಾಗಿದೆ, ದಕ್ಷಿಣದಲ್ಲಿ ಅಗಲವಾಗಿದೆ. ಸರಿ ಇದೆ. ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು, ಎರಡೂ ಕೂಡ ಸರಿ ಇರುವಂಥದ್ದು. ಇದು ಮತ್ತೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಉತ್ತರಕ್ಕೆ ಮಹಾರಾಷ್ಟ್ರ, ಪೂರ್ವಕ್ಕೆ ಆಂಧ್ರ ಹಾಗೂ ತೆಲಂಗಾಣ, ನೈಋತ್ಯಕ್ಕೆ ಕೇರಳ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ಕರ್ನಾಟಕದ ಮೇರೆ ಇರುವಂಥದ್ದು. ರಾಧಳು ತನ್ನ ಪ್ರವಾಸಕ್ಕೆ ಬಿಳಿಗಿರಿ ರಂಗನ ಬೆಟ್ಟದ ಮೇಲೆ ಮಹದೇಶ್ವರ ಬೆಟ್ಟ, ನಂದಿ ಬೆಟ್ಟ, ಚಾಮುಂಡಿ ಬೆಟ್ಟಗಳನ್ನು ಭೇಟಿ ಮಾಡಿ ಹರ್ಷಗೊಂಡಳು ಎಂದು ತನ್ನ ತಾಯಿಗೆ ಪತ್ರ ಬರೆದಳು. ಹಾಗಾದರೆ ರಾಧಾ ಕರ್ನಾಟಕದ ಈ ಪ್ರಾಕೃತಿಕ ವಿಭಾಗದಲ್ಲಿ ಇದ್ದಾಳೆ, ದಕ್ಷಿಣ ಮೈದಾನದಲ್ಲಿ ಇರುವಂಥದ್ದು. ಅವೆಲ್ಲವೂ ಕೂಡ ಬಿಳಿಗಿರಿರಂಗನ ಬೆಟ್ಟ, ಮಹಾಬಲೇಶ್ವರ ಬೆಟ್ಟ, ಚಾಮುಂಡಿ ಬೆಟ್ಟ ಇವೆಲ್ಲವೂ ಕೂಡ ದಕ್ಷಿಣ ಮೈದಾನದಲ್ಲಿ ಪ್ರಾಕೃತಿಕ ವಿಭಾಗಕ್ಕೆ ಒಳಪಡುತ್ತವೆ. ರೀಟಳು ತನ್ನ ತಂದೆಗೆ ಫೋನ್ ಮಾಡಿ ತಾನು ಪ್ರಸ್ತುತ ಭಾರತದ ದಕ್ಕನ್ ಪ್ರಸ್ಥಭೂಮಿಯ ಪ್ರವಾಸದಲ್ಲಿದ್ದು ದಕ್ಷಿಣ ಭಾರತದಲ್ಲೇ ಅತ್ಯಂತ ಎತ್ತರವಾದ ಶಿಖರವೆಂದು ಖ್ಯಾತಿಯಾದ ಅಣ್ಣಾಮಲೈನ
ಈ ಶಿಖರದ ಮುಂದಿರುವೆ ಎಂದಳು. ಅದು ಅನೈ ಮುಡಿ. ಈ ಮುದೋಳ್ ಔಂಡ್ಸ್ ತಳಿಯ ನಾಯಿಗಳು ಇರುವಂಥದ್ದು ಬಾಗಲಕೋಟೆಯಲ್ಲಿ ಕಂಡುಬರ್ತವೆ. ಇಂಡಿಯಾ ಎಂಬ ಪದವನ್ನು ಮಹಾಸಾಗರದಿಂದ ಕರೀತೇವೆ, ಅಂದರೆ ಹಿಂದೂ ಮಹಾಸಾಗರದಿಂದ ಬಂದಿದೆ ಅಂತಕ್ಕಂಥದ್ದು. ಉತ್ತರ ಕರ್ನಾಟಕದ ಜಿಲ್ಲೆಯಲ್ಲಿರುವಂತಹ ಬೆಟ್ಟ, ಅಂದರೆ ಈ ಚಿತ್ರದಲ್ಲಿದೆಯಲ್ಲ ಈ ಬೆಟ್ಟ ಯಾಣ ಬೆಟ್ಟ. ಭಾರತದ ಮ್ಯಾಂಚೆಸ್ಟರ್ ಮುಂಬೈ, ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ. ಇಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಮೂಲಕ ಹರಿಯುವಂತಹ ನದಿ ಚುಳ್ಕಿ ನದಿ. ಉತ್ತರ ಅಮೆರಿಕ ಖಂಡ ಇದು ಇತ್ತೀಚೆಗೆ ಕಂಡುಹಿಡಿದ ಭೂಖಂಡ ಎಂದು ಗುರುಗಳು ವಿವರಿಸಿದರು. ಅದೇ ಉತ್ತರ ಅಮೆರಿಕ ಖಂಡ. ಉತ್ತರ ಅಮೆರಿಕವು ಜಗತ್ತಿನ ಅತಿ ಶ್ರೀಮಂತ ಮತ್ತು ಆರ್ಥಿಕವಾಗಿ ಪ್ರಾಬಲ್ಯ ಹೊಂದಿದಂತಹ ಖಂಡವಾಗಿ ಬೆಳೆಯಲು ಕಾರಣ ಇವೆಲ್ಲವೂ ಕೂಡ ಹೇರಳವಾದ ಸಂಪನ್ಮೂಲ, ಉತ್ತಮ ಸಾರಿಗೆ ವ್ಯವಸ್ಥೆ, ವಿಸ್ತಾರವಾದ ಸ್ಥಳೀಯ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧಗಳಿಂದ ಬೆಳೆದಿರುವಂಥದ್ದು. ಉತ್ತರ ಅಮೆರಿಕವು ಭೂಗ್ರಹದ ಈ ಭಾಗದಲ್ಲಿ ನೆಲೆಗೊಂಡಿದೆ. ಸಮಭಾಜಕ ವೃತ್ತದ ಉತ್ತರ. ಜನಸಂಖ್ಯೆ ಮತ್ತು ವಿಸ್ತೀರ್ಣದಲ್ಲಿ ಜಗತ್ತಿನ ದೊಡ್ಡ ಖಂಡ ಏಷ್ಯಾ. ಹಾಗಾದರೆ ಭೂ ವಿಸ್ತೀರ್ಣದಲ್ಲಿ ಜಗತ್ತಿನಲ್ಲಿ 3ನೇ ಖಂಡ ಉತ್ತರ ಅಮೆರಿಕ. ಉತ್ತರ ಅಮೆರಿಕ ಖಂಡದಲ್ಲಿ 24 ದೇಶಗಳಿವೆ. ಈ ಖಂಡದ ವಿಸ್ತೀರ್ಣ ನಮ್ಮ ಭಾರತಕ್ಕೆ ಹೋಲಿಸಿಕೊಂಡ್ರೆ 7 ಪಟ್ಟು ದೊಡ್ಡದಿದೆ. ಉತ್ತರ ಅಮೆರಿಕ ಖಂಡದಲ್ಲಿ ಇರದ ದೇಶ ಭಾರತ. ಮೆಕ್ಸಿಕೋ ಮಾಯನ್ ನಗರಕ್ಕೆ ತೋರಿಸ್ಕೊಳ್ತದೆ. ಕೆನಡಾದಲ್ಲಿ ಹಿಮ ಕರಡಿಗಳು ಜಾಸ್ತಿ ಇದ್ದಾವೆ. USA ವಾಲ್ಕನಾಸ್ ಇದೆ. ವೆಸ್ಟ್ ಇಂಡೀಸ್ ಕ್ರಿಕೆಟ್ಗೆ ಫೇಮಸ್ ಆಗಿರುವಂಥದ್ದು. ಉತ್ತರ ಅಮೆರಿಕದಲ್ಲಿ ಕಂಡುಬರುವಂತಹ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿ. ಕೊಲರಾಡೋ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಪ್ರಪಂಚದ ಪ್ರಾಕೃತಿಕ ಅದ್ಭುತ ಎಂದು ಕರೆಯಲಾದ ಮಹಾಕಂದರ ಅಥವಾ ಗ್ರ್ಯಾಂಡ್ ಕ್ಯಾನಿಯನ್ ಅನ್ನು ನಿರ್ಮಿಸಿದ ನದಿ ಯಾವುದು ಅಂದರೆ ಕೊಲೆರಾಡೋ. ಯೆಲ್ಲೋ ಸ್ಟೋನ್ ರಾಷ್ಟ್ರೀಯ ಉದ್ಯಾನವನದಲ್ಲಿರುವಂತಹ ಓಲ್ಡ್ ಫೇತ್ಫುಲ್ ಗೈಸರ್ ಎಂಬುದು ಬಿಸಿ ನೀರಿನ ಬುಗ್ಗೆ. ಉತ್ತರ ಅಮೆರಿಕದ ಮಹಾ ಮತ್ತು ಕೇಂದ್ರೀಯ ಮೈದಾನಗಳ ಉತ್ತರ ಭಾಗವು ಹಿಮ ಹಾಳೆಗಳಿಂದ ಜಲಾನಯನ ತಗ್ಗುಗಳು ನಿರ್ಮಾಣಗೊಂಡಿವೆ. ಇಲ್ಲಿ ಹಿಮ ಹಾಳೆಗಳೆಂದರೆ ಹಿಮ ನದಿಗಳು. ಧೂಳಿನ ಬೊಗಣಿ ಡಸ್ಟ್ ಬೌಲ್ ಎಂದರೆ ಸ್ಥಳೀಯ ಸುಂಟ್ರುಗಾಳಿ. ಭಾರತದ ದಕ್ಕನ್ ಪ್ರಸ್ಥಭೂಮಿಯಂತೆ ಜಗತ್ತಿನ ಕೆಲವು ಅತಿ ಪ್ರಾಚೀನ ಶಿಲೆಗಳಿಂದ ನಿರ್ಮಾಣವಾದ ಉತ್ತರ ಅಮೆರಿಕದ ಪ್ರಾಕೃತಿಕ ಭಾಗ ಕೆನಡಿಯನ್ ಭೂಫಲಕ. ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಅಂತ ಕರೆಯುವಂಥದ್ದು ಫೈರೇಸಿಯನ್ನು. ಮೂರು ತಿಂಗಳ ಕಾಲ ಹಿಮಾವೃತವಾಗಿರುವಂತಹ ಉತ್ತರ ಅಮೆರಿಕದ ನದಿ ಮಿಸ್ಸೋರಿ. ಇದು ಉತ್ತರ ಅಮೆರಿಕದಲ್ಲಿರುವಂತಹ ಸರೋವರವಲ್ಲ, ದಾಲ್. ಉತ್ತರ ಅಮೆರಿಕದ ಕೇಂದ್ರ ಮತ್ತು ದಕ್ಷಿಣ ಪ್ರದೇಶಗಳು ಹರಿಕೇನ್ಸ್ ಮತ್ತು ಟೊರ್ನಾಡೋಗಳಂತಹ ತೀವ್ರವಾದಂತಹ ಸಾಂಕ್ರಾಮಿಕ ರೋಗಗಳಿಗೆ ಒಳಗಾಗಿರುವಂಥ ಪ್ರದೇಶಗಳಾಗಿವೆ. ಹರಿಕೇನ್ಸ್ ಮತ್ತು ಟೊರ್ನಾಡೋ. ಮಿಸಿಸಿಪ್ಪಿ ಮಿಸ್ಸೋರಿ ಮಹಾನದಿ
ಮುಖಜ ಭೂಮಿಗಳ ಮಧ್ಯೆ ಇರುವಂಥ ವಿಶಾಲವಾದ ಹುಲ್ಲುಗಾವಲು ಫೈರಿಸಿ ಹುಲ್ಲುಗಾವಲು. ಮಿಸಿಸಿಫಿ ಮತ್ತು ಮಿಸೋರಿಯ ಮಹಾನದಿಯ ಮುಖಜ ಭೂಮಿಯ ಮಧ್ಯೆ ಇರುವಂಥದ್ದು ಫೈರಿಸಿ ಹುಲ್ಲುಗಾವಲು. ಸೇಂಟ್ ಲಾರೆನ್ಸ್ ಅಮೆರಿಕದ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳ ಅತಿ ಪ್ರಮುಖ ನದಿಯಾಗಿದೆ ಅಂತಕ್ಕಂಥದ್ದು ಮಾತ್ರ ಸರಿ ಇದೆ. ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಶಿಕ್ಷಕರು ಸಸಿ ನೆಟ್ಟು ಸಸ್ಯ ಸಂಪತ್ತಿನ ಮಹತ್ವ ತಿಳಿಸಿದರು. ಹಾಗಾದರೆ ಪ್ರಪಂಚದ ಅತ್ಯಧಿಕ ಮರದ ಉತ್ಪನ್ನ ರಫ್ತು ಮಾಡುವಂಥ ದೇಶ ಕೆನಡಾ. ಉತ್ತರ ಅಮೆರಿಕದ ಖಂಡದ ಪಶ್ಚಿಮ ಭಾಗದಲ್ಲಿ ಮರುಭೂಮಿಯಂತಹ ಪರಿಸ್ಥಿತಿಯನ್ನು ಕಾಣಬಹುದಾಗಿದೆ. ಮರುಭೂಮಿಗಳ ಚಳಿಗಾಲ ಎಂದರೆ ಮರುಭೂಮಿಗಳ ರಾತ್ರಿ ಅಂತ ಅರ್ಥ. ಉತ್ತರ ಅಮೆರಿಕ ಖಂಡದಲ್ಲಿ ಅತ್ಯಂತ ಪ್ರಖ್ಯಾತವಾದಂತಹ ಬೆಳೆ ಕಾರ್ನ ಎಂದರೆ ಮೆಕ್ಕೆಜೋಳ ಎಂದರ್ಥ. ಉತ್ತರ ಅಮೆರಿಕ ಖಂಡದ ಅತಿ ದೊಡ್ಡ ನದಿಗಳಾದಂತಹ ಮಿಸಿಸಿಫಿ ನದಿಯ ಕಣಿವೆ ಉದ್ದಕ್ಕೂ ಕಂಡುಬರುವಂತಹ ಬೆಳೆ ಹತ್ತಿ ಬೆಳೆ ಆಗಿರುವಂಥದ್ದು. ವಿಶ್ವದಲ್ಲಿ ಸಕ್ಕರೆ ಉತ್ಪಾದನೆಯ 3ನೇ ಅತಿ ದೊಡ್ಡ ರಾಷ್ಟ್ರ, ವಿಶ್ವದ ಸಕ್ಕರೆಯ ಬೊಗಣಿ ಅಂತ ನಾವು ಕ್ಯೂಬಾವನ್ನು ಕರಿತೀವಿ. ಉತ್ತರ ಅಮೆರಿಕದಲ್ಲಿ 90% ದ್ರಾಕ್ಷಿಯನ್ನು ಬೆಳೆಯನ್ನು ಬೆಳೆಯುವಂತಹ ದ್ರಾಕ್ಷ ರಸದ ರಾಜ್ಯ ಅಂತ ನಾವು ಕ್ಯಾಲಿಫೋರ್ನಿಯಾವನ್ನು ಕರಿತೀವಿ. ನಾವು ಪ್ರತಿನಿತ್ಯ ಇಂಧನವಾಗಿ ಬಳಸುವಂಥದ್ದು ಕಲ್ಲೆಣ್ಣೆ, ಅದು ಸೀಮೆಣ್ಣೆ ಅಂತೇಳಿ ನಾವು ಕರಿತೀವಿ. ನಾವು ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಪಡೆಯಲು ವೈರ್ಗಳಾಗಿ ನಾವು ತಾಮ್ರವನ್ನು ಬಳಸ್ತೇವೆ, ತಾಮ್ರದ ತಂತಿಯನ್ನು ಬಳಸ್ತೇವೆ. ಪ್ರಪಂಚದಲ್ಲಿ ಅತ್ಯಧಿಕ ತಾಮ್ರವನ್ನು ಉತ್ಪಾದಿಸುವಂಥ ರಾಷ್ಟ್ರ ಹಾಗಾದರೆ USA. ಅಮೆರಿಕ ದೇಶದ ಈ ನಗರವು ಪ್ರಪಂಚದ ಉಕ್ಕಿನ ನಗರ, ಪಿಟ್ಸ್ಬರ್ಗ್. ಅಮೆರಿಕ ದೇಶವು ಪ್ರಪಂಚದ ಅತ್ಯಧಿಕ ಕಲ್ಲಿದ್ದಲನ್ನು ರಫ್ತು ಮಾಡುವ ದೇಶ, ವಿಶ್ವದಲ್ಲಿ ಅಧಿಕ ಅಣುಶಕ್ತಿ ಉತ್ಪಾದಿಸುವಂಥ ರಾಷ್ಟ್ರ, ಪೆಟ್ರೋಲಿಯಂ ಉತ್ಪಾದಕ ರಾಷ್ಟ್ರನೂ ಕೂಡ ಹೌದು. ಧೂಳಿನ ಬೊಗುಣಿ ಎಂಬುದು ಅಮೆರಿಕ ಮತ್ತು ಕೆನಡಾದ ಫೈರಿಸಿನಲ್ಲಿಂತಹ ಕೃಷಿ ಅನಾಹುತಗಳನ್ನು ಉಂಟು ಮಾಡುತ್ತದೆ, ಅದು ಸುಂಟ್ರಗಾಳಿ. ಸೇಂಟ್ ಲಾರೆನ್ಸ್ ಅಮೆರಿಕ ಸಂಸ್ಥಾನ ಕೆನಡಾ ಅತಿ ಮುಖ್ಯವಾದ ಪ್ರಮುಖ ನದಿಗಳು ಸೇಂಟ್ ಲಾರೆನ್ಸ್ ಎಂಬ ಅಮೆರಿಕದ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳ ಅತಿ ಪ್ರಮುಖ ನದಿಯಾಗಿದೆ. ಸೇಂಟ್ ಲಾರೆನ್ಸ್ ಒಂದು ಮಾತ್ರ ಸರಿ. ಫೋರ್ಕ್ ಫೈನ್ ಎಂಬುದು ಉತ್ತರ ಅಮೆರಿಕದಲ್ಲಿ ಕಂಡುಬರುವಂತಹ ವನ್ಯಜೀವಿ. ದಕ್ಷಿಣ ಅಮೆರಿಕ ಖಂಡ 1498ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಪ್ರಪಂಚದಲ್ಲಿ 4ನೇ ದೊಡ್ಡ ಖಂಡವನ್ನು ಪತ್ತೆ ಹಚ್ಚುತ್ತಾರೆ, ತಲುಪ್ತಾರೆ, ಅದೇ ದಕ್ಷಿಣ ಅಮೆರಿಕ. ನಾವು ಪ್ರತಿನಿತ್ಯ ಕುಡಿಯುವಂಥ ಕಾಫಿಯನ್ನು ಪ್ರಪಂಚದಲ್ಲಿ ಅತ್ಯಧಿಕ ಉತ್ಪಾದಿಸುವಂಥ ಖಂಡ ದಕ್ಷಿಣ ಅಮೆರಿಕ ಖಂಡ. ಈ ಖಂಡವು ಆಂಡೀಸ್ ಪರ್ವತ ಮತ್ತು ಅಮೆಜಾನ್ ನದಿಗಳಿಂದ ಕೂಡಿರುವಂಥ ವಿಶೇಷವಾದ ಭೂಭಾಗವಾಗಿದ್ದು ಹುಲ್ಲುಗಾವಲುಗಳ ನಾಡು ಅಂತ ಕರಿತೀವಿ, ಅದೇ ದಕ್ಷಿಣ ಅಮೆರಿಕ. ಈ ದಕ್ಷಿಣ ಅಮೆರಿಕ ಖಂಡ ನಮ್ಮ ಗೋಳದಲ್ಲಿ ಎಲ್ಲಿದೆ, ಯಾವ ಭಾಗದಲ್ಲಿದೆ ಅಂದರೆ ದಕ್ಷಿಣ ಭಾಗದಲ್ಲಿ ಇದೆ. ದಕ್ಷಿಣ ಅಮೆರಿಕ ಖಂಡವು ಭಾರತಕ್ಕಿಂತಲೂ 3 ಪಟ್ಟು ದೊಡ್ಡದಾಗಿದೆ. ಈ ಖಂಡದ ಒಟ್ಟು ರಾಷ್ಟ್ರಗಳು 13ಗಳನ್ನು ಹೊಂದಿದೆ. ಬೊಲೋಮಿಯಾ ಹಾಗೂ ಪರಾಗ್ವೆ ಹೊರತುಪಡಿಸಿ ದಕ್ಷಿಣ ಅಮೆರಿಕದ ಎಲ್ಲ ರಾಷ್ಟ್ರಗಳು ಕರಾವಳಿ ತೀರ ಹೊಂದಿವೆ. ಆದರೆ ನೀಳವಾದ ರಾಷ್ಟ್ರ ಅಂದರೆ ಚಿಲಿ ಆಗಿರುವಂಥದ್ದು. ನಾವು ಚಲನಚಿತ್ರ ವೀಕ್ಷಿಸುವಾಗ ನಟ ನಟಿಯರ ಅಲಂಕಾರಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸ್ತೇವೆ. ಹಾಗಾದರೆ ಮಾಡಲಿಂಗ್ ಮತ್ತು ವಿನ್ಯಾಸಕ್ಕೆ ಹೆಸರುವಾಸಿಯಾದಂಥ ರಾಷ್ಟ್ರ ವೆನಿಜುಲಾ. ಆಕಾಶನು ತನ್ನ ಸ್ನೇಹಿತನಿಗೆ ನನಗೆ ಫುಟ್ಬಾಲ್ ಆಟವೆಂದರೆ ಬಲು ಇಷ್ಟ ಅಂತ ಹೇಳ್ತಾನೆ. ಆದರೆ ಫುಟ್ಬಾಲ್ ಆಟಕ್ಕೆ ಪ್ರಸಿದ್ಧವಾದ ರಾಷ್ಟ್ರ ಅರ್ಜೆಂಟೈನಾ ಮತ್ತು ಬ್ರೆಜಿಲ್ ಇರುವಂಥದ್ದು ದಕ್ಷಿಣ ಅಮೆರಿಕ ಖಂಡದಲ್ಲಿ. ಆಂಡೀಸ್ ಪರ್ವತದಲ್ಲಿ ಹುಟ್ಟುವಂತಹ ದಕ್ಷಿಣ ಅಮೆರಿಕದ ಅತಿ ಉದ್ದವಾದ ಮತ್ತು ಪ್ರಪಂಚದ ಅತಿ ದೊಡ್ಡ ನದಿ ಅಮೆಜಾನ್.
ಸಾಮಾಜಿಕ ವೃತ್ತ ಪ್ರದೇಶದಲ್ಲಿ ಬೀಳುವಂತಹ ಈ ಮಳೆಯನ್ನು ನಾವು ಅಪರಾಹ್ನ ಮಳೆ, ಚಹಾ ವಿರಾಮ ಮಳೆ ಅಥವಾ 4 ಗಂಟೆಯ ಮಳೆ ಅಂತ ಕರಿತೀವಿ. ಅದು ಪರಿಸರನ ಮಳೆ. ನಾವು ಇಂದು 200 ವರ್ಷಗಳಿಂದ ಮಳೆ ಬೀಳದ ಭೂಮಿಯ ಮೇಲೆ ಅತಿ ಶುಷ್ಕ ಪ್ರದೇಶವಾದ ಅಟಕಾಮ ಮರುಭೂಮಿಯಲ್ಲಿದ್ದೇವೆ ಎಂದು ಭಾವಿಸೋಣ. ಹಾಗಾದರೆ ನಾವು ಈಗ ಈ ದೇಶದಲ್ಲಿದ್ದೇವೆ, ಚಿಲಿ ದೇಶದಲ್ಲಿ ಇದ್ದೇವೆ. ಸಿದ್ದಪ್ಪನು ರಬ್ಬರ್ ಮರದಿಂದ ಲ್ಯಾಟಿಕ್ಸ್ ತೆಗೆದುಕೊಂಡು ಹೋದರು ಎಂದು ತನ್ನ ತಂದೆಗೆ ಹೇಳಿದನು. ಹಾಗಾದರೆ ಗೆರೆ ಎಳೆದ ಪದದ ಅರ್ಥ ಏನಂದರೆ ಲ್ಯಾಟಿಕ್ಸ್ ಅಂದರೆ ರಬ್ಬರ್ ಹಾಲು ಅಂತ. ವೆನಿಜುಲಾದ ಹುಲ್ಲುಗಾವಲನ್ನು ನಾವು ಲಾನೋಸ್ ಅಂತೇಳಿ ಕರಿತೀವಿ. ದಕ್ಷಿಣ ಅಮೆರಿಕ ಖಂಡವು ವೈವಿಧ್ಯವಾದಂತಹ ವನ್ಯ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಮತ್ತು ಸರೀಸೃಪಗಳನ್ನು ಹೊಂದಿದೆ. ಹಾಗಾಗಿ ಇದನ್ನು ನಾವು ಪಕ್ಷಿಗಳ ಖಂಡ ಅಂತ ಕರಿತೀವಿ. ನನಗೆ ಇಷ್ಟವಾದ ಪಕ್ಷಿ ನವಿಲು. ಪ್ರಪಂಚದಲ್ಲೇ ದೊಡ್ಡದಾದ ಪಕ್ಷಿ ಕಾಂಡರ್ ಪಕ್ಷಿ. ಪ್ರಪಂಚದಲ್ಲಿ ದೊಡ್ಡ ಪಕ್ಷಿ ಆಲ್ಮೋಸ್ಟು ಉಷ್ಟ್ರ ಪಕ್ಷಿ ಇರ್ಬೋದು ಅನಿಸುತ್ತೆ. ಇದು ಕಾಂಡರ್ ಕೇಳಿಲ್ಲ, ಆದರೆ ಇವ್ರು ಕೊಟ್ಟಿದ್ದಾರೆ ಕೀ ಆನ್ಸರ್ಸಲ್ಲಿ. ರಹೀಮನು ತನ್ನ ಸ್ನೇಹಿತರಿಗೆ ನನಗೆ ಮೀನು ಊಟ ಮಾಡಲು ಬಲು ಇಷ್ಟ ಎಂದು ಹೇಳಿ, ವಿಶ್ವದಲ್ಲಿ ಅತಿ ಅಪಾಯಕಾರಿ ಮೀನು ಇರುವಂಥದ್ದು ಪಿರಾನಹಾದಲ್ಲಿ. ವಿಶ್ವದಲ್ಲಿ ಅತಿ ಅಪಾಯಕಾರಿ ಮೀನು ಅಂತಂದರೆ ಪಿರಾಹನ ಮೀನು. ದಕ್ಷಿಣ ಅಮೆರಿಕದ ಪ್ರಮುಖ ಬೆಳೆ ಇದು ಅಲ್ಲ, ಚಹಾ. ಕಾಫಿ ಬಂದರು ಜನೈರೋ. ಪ್ರಪಂಚದಲ್ಲಿ ಕಾಫಿಯ ಪಾತ್ರೆ ಬ್ರೆಜಿಲ್. ದಕ್ಷಿಣ ಅಮೆರಿಕದ ಸ್ವಾಭಾವಿಕ ಜನಸಂಖ್ಯೆ ಹೆಚ್ಚಳದ ದರವು ಪ್ರಪಂಚದ ಸರಾಸರಿ ದರಕ್ಕಿಂತ ಅಧಿಕವಾಗಿದೆ. ಅಮೆರಿಕ ಖಂಡವು ಉತ್ತರ ಭಾಗವನ್ನು ಹೊರತುಪಡಿಸಿ ಉಳಿದೆಲ್ಲ ದಿಕ್ಕುಗಳಲ್ಲಿ ಜಲಭಾಗಗಳಿಂದ ಸುತ್ತುವರೆದಿದೆ. ಟೋಕಿಯೋ ಜಪಾನ್ನಲ್ಲಿ ನಡೆದಂತಹ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ನೋಡಿದ್ದೇವೆ. ಅದು ನಡೆದಿದ್ದು 2020ರಲ್ಲಿ. ವಿಶ್ವದ ಅತ್ಯಂತ ಎತ್ತರವಾದಂತಹ ಆ್ಯಂಜಲ್ ಪರ್ವತ, ಗಯನ ಭೂಫಲಕದಲ್ಲಿ ನಿರ್ಮಾಣ ಮಾಡಿದಂತಹ ನದಿ ಚುರಾನ್ ನದಿ. ದಕ್ಷಿಣ ಅಮೆರಿಕ ಖಂಡದ ಬೊಲಿವಿಯಾದಲ್ಲಿರುವಂತಹ ಸರೋವರ, ಪ್ರಪಂಚದಲ್ಲಿ ಎತ್ತರವಾದಂಥ ಸರೋವರ ಟಿಟಿಕಾಕ ಸರೋವರ. ದಕ್ಷಿಣ ಅಮೆರಿಕ ಖಂಡದಲ್ಲಿರುವಂತಹ ಬಿಲಿಮಿಯಾದಲ್ಲಿರುವಂತಹ ಟಿಟಿಕಾಕ ಸರೋವರ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಸರೋವರ. ಅಮೆಜಾನ್ ನದಿ ಕುರಿತು, ಇದು ಅತಿ ದೊಡ್ಡ ನದಿ, 1000ಕ್ಕಿಂತ ಅಧಿಕ ಉಪನದಿಗಳನ್ನು ಹೊಂದಿದೆ ಹಾಗೂ ವಿಶ್ವ ಭೂಭಾಗ ಸುಮಾರು 11.5% ಭೂಭಾಗವನ್ನು ಈ ಅಮೆಜಾನ್ ನದಿ ಆವರಿಸಿಕೊಂಡಿದೆ. ದಕ್ಷಿಣ ಅಮೆರಿಕವು ವೈವಿಧ್ಯಮಯ ವಾಯುಗುಣವನ್ನು ಹೊಂದಿದೆ. ಈ ಖಂಡದ ವಾಯುಗುಣದಲ್ಲಿ ವ್ಯತ್ಯಾಸ ಅಲ್ಲಿನ ಡ್ಯಾಶ್ ಸಾಮೀಪ್ಯಕ್ಕೆ ಕಾರಣವಾಗಿದೆ. ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರದ ಸಾಮೀಪ್ಯವೇ ಕಾರಣವಾಗಿದೆ. ಬೆಚ್ಚನೆಯ ಉಷ್ಣವಲಯದ ಪ್ರದೇಶದ ಅತಿ ಪ್ರಮುಖ ಬೆಳೆಯಾದಂತಹ ಮೆಕ್ಕೆಜೋಳ ದಕ್ಷಿಣ ಅಮೆರಿಕದ ದೇಶೀಯ ಬೆಳೆಯಾಗಿದೆ. ನೆಕ್ಸ್ಟು ಸಮಾಜ ವಿಜ್ಞಾನದ ಭಾಗ 2ರಲ್ಲಿ ಬರುವಂತಹ 7ನೇ ತರಗತಿಗೆ ಸಂಬಂಧಪಟ್ಟಂಥ ಪಠ್ಯಪುಸ್ತಕದಲ್ಲಿ ನೋಡ್ತಾ ಹೋಗೋಣ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿ ಹೆಸರಿನಿಂದ ಕರೆಯಲ್ಪಡುವಂತಹ ಸಮಾನತೆಯ ಆಶಯವನ್ನು ಸಾರುವಂತಹ ಹೊಸ ಅರಿವೇ ಪುನರ್ಜೀವನ ಚಳವಳಿ ಅಂತ ಕರಿತೀವಿ. ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಯನ್ನು ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಪುನರ್ಜೀವನ ಚಳವಳಿ ಅಂತೇಳಿ ನಾವು ಕರಿತೀವಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ಭಾರತದ ಪುನರ್ಜೀವನದ ಪಿತಾಮಹ ಅಂತೇಳಿ ಹೇಳಿದವರು ಯಾರು ಅಂತಂದರೆ ರಾಜಾರಾಮ್ ಮೋಹನ್ ರಾಯ್. ಜಡ ಭಾರತೀಯ ಸಮಾಜದಲ್ಲಿ ಚೇತನ ತುಂಬುವಂಥ ಉದ್ದೇಶದಿಂದ ರಾಜಾರಾಮ್ ಮೋಹನ್ ರಾಯ್ ಅವರು
ಆತ್ಮೀಯ ಸಭಾವನ್ನು ಸ್ಥಾಪಿಸಿದ ವರ್ಷ 1814. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದ ನವೋದಯದ ಧ್ರುವತಾರೆ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯರ ಹೋರಾಟದ ಫಲವಾಗಿ ಅರ್ಥಹೀನವಾದಂಥ ಸತಿ ಪದ್ಧತಿ ಆಚರಣೆಯನ್ನು ಕಾನೂನುಬಾಹಿರವೆಂದು ಘೋಷಿಸಿದಂಥ ಬ್ರಿಟಿಷ್ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್. ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಸತಿ ಪದ್ಧತಿ ಆಚರಣೆಯನ್ನು ಕಾನೂನುಬಾಹಿರವೆಂದು ಘೋಷಿಸಿದ್ದು 1829ರಲ್ಲಿ. ರಾಜಾರಾಮ್ ಮೋಹನ್ ರಾಯ್ ಅವರು ವಿಧವಾ ವಿವಾಹ ಮತ್ತು ಏಕದೇವತಾರಾಧನೆಯನ್ನು ಪರವಾಗಿದ್ದರು. ಕರೆಕ್ಟ್. ರಾಜಾರಾಮ್ ಮೋಹನ್ ರಾಯ್ ಅವರು ಅವರ ಸಮೂಹದ ಕೌಮುದಿ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಎ ಮತ್ತು ಬಿ ಎರಡೂ ಸರಿ ಇರುವಂಥದ್ದು. ರಾಜಾರಾಮ್ ಮೋಹನ್ ರಾಯ್ ಅವರು ತಮ್ಮ ವಿಚಾರಧಾರೆಗಳನ್ನು ಸಮರ್ಥಿಸಲು ಉಪನಿಷತ್ತುಗಳಲ್ಲಿ ಸಂಸ್ಕೃತದಿಂದ ಭಾಷಾಂತರಿಸಿದ ಭಾಷೆ ಬಂಗಾಳಿ. ರಾಜಾರಾಮ್ ಮೋಹನ್ ರಾಯರ ನಂತರ ಬ್ರಹ್ಮ ಸಮಾಜದ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರಿಸಿದವರು ದೇವೇಂದ್ರನಾಥ್ ಠಾಗೂರ್ ಮತ್ತು ಕೇಶವಚಂದ್ರ ಸೇನ್. ಬ್ರಹ್ಮ ಸಮಾಜ ಸ್ಥಾಪನೆಯಾದ ವರ್ಷ 1828. ಪ್ರಾರ್ಥನಾ ಸಮಾಜ ಸ್ಥಾಪನೆಯಾದಂಥ ವರ್ಷ 1867. ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಎಂಬ ಬಿರುದನ್ನು ನೀಡುವಂಥದ್ದು ಮೊಘಲ್ ಬಾದ್ಶಾ. ಮುಂಬೈ ದೇಶದಲ್ಲಿ ಪ್ರಾರಂಭವಾದಂತಹ ಸಮಾಜ ಸುಧಾರಣಾ ಸಂಸ್ಥೆ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆತ್ಮಾರಾವ್ ಪಾಂಡುರಂಗ. ದೇವೇಂದ್ರನಾಥ್ ಠಾಗೂರ್ ಬ್ರಹ್ಮ ಸಮಾಜ ಸ್ಥಾಪಿಸಿದರೆ ಎಂ.ಜಿ. ರಾನಡೆ ಪ್ರಾರ್ಥನಾ ಸಮಾಜದ ಪ್ರವರ್ತಕರು. ಸತ್ಯಶೋಧಕ ಸಮಾಜ 1873. ಆರ್ಯ ಸಮಾಜ 1875. ಜ್ಯೋತಿಬಾ ಫುಲೆ ಅವರಿಂದ ಬ್ರಹ್ಮಣೇತರ ಚಳವಳಿ ಪ್ರಾರಂಭವಾದಂಥದ್ದು ಮಹಾರಾಷ್ಟ್ರದಲ್ಲಿ. ಬ್ರಹ್ಮಣೇತರ ಚಳವಳಿಗೆ ಸಂಬಂಧಿತ ಸರಿಯಾದ ಹೇಳಿಕೆ ಬ್ರಾಹ್ಮಣ ಪುರೋಹಿತರ ಶಾಹಿಯನ್ನು ಖಂಡಿಸುವಂಥದ್ದು. ಸತ್ಯಶೋಧಕ ಸಮಾಜ ಜ್ಯೋತಿಬಾ ಫುಲೆ, ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದರು. ಬ್ರಾಹ್ಮಣ ಪುರೋಹಿತ ಶಾಹಿಯನ್ನು ಖಂಡಿಸಿ ರಚಿತವಾದಂತಹ ಗುಲಾಮಗಿರಿ ಜ್ಯೋತಿಬಾ ಫುಲೆ ಬರೆದಿರುವಂತಹ ಪ್ರಮುಖ ಕೃತಿ. ಜ್ಯೋತಿಬಾ ಫುಲೆಯವರು ಶಿಶುಹತ್ಯೆ ಪ್ರಕರಣವನ್ನು ಕೊನೆಗಾಣಿಸುವ ಉದ್ದೇಶದಿಂದ 1863ರಲ್ಲಿ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಿದರು. ಅದು ಬಾಲ ವಿಧವೆಯರಿಗಾಗಿ. ಜ್ಯೋತಿಬಾ ಫುಲೆ ಅವರಿಗೆ ಸಂಬಂಧಿತ ಈ ಕೆಳಗಂಡ ಯಾವ ಅಂಶ ಸರಿಯಾಗಿವೆ? ಮೇಲಿನ ಎಲ್ಲವೂ ಕೂಡ ಸರಿ ಇರುವಂಥದ್ದು. ರಾಜಾರಾಮ್ ಮೋಹನ್ ರಾಯರ ಸುಧಾರಣಾ ತುಡಿತ ತರುಣ ಬಂಗಾಳಿ ಚಳವಳಿಗೆ ನಾಂದಿ ಆಯಿತು. ಈ ಚಳವಳಿಯ ನೇತಾರರು ಹೆನ್ರಿ ವಿ ಡಿರೋಜಿ. ವೇದಗಳ ಕಾಲದಲ್ಲಿ ಭಾರತದ ಆದರ್ಶ ಸಮಾಜ ಪುನಃ ಸ್ಥಾಪನೆಯಾಗಬೇಕೆಂಬ ಆಶ್ರಯದಿಂದ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ದಯಾನಂದ ಸರಸ್ವತಿ. ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ. ದಯಾನಂದ ಸರಸ್ವತಿಯವರ ಮೊದಲ ಹೆಸರು ಮೂಲಶಂಕರ. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ವೇದಗಳಿಗೆ ಹಿಂತಿರುಗಿ ಅಂತೇಳಿ ದಯಾನಂದ ಸರಸ್ವತಿಯವರು ಹೇಳ್ತಾರೆ. ವೇದಗಳ ಕಾಲದಲ್ಲಿ ಭಾರತದ ಆದರ್ಶ ಸಮಾಜ ಪುನಃಸ್ಥಾಪನೆಗೆ ದಯಾನಂದ ಸರಸ್ವತಿಯವರು ನೀಡಿದಂತಹ ಕರೆ ವೇದಗಳಿಗೆ ಹಿಂತಿರುಗಿ. ಸ್ವಾಮಿ ದಯಾನಂದ ಸರಸ್ವತಿಯವರ ವಿಚಾರಧಾರೆಯನ್ನು ಅಭಿವ್ಯಕ್ತಿಗೊಳಿಸುವಂತಹ ಕೃತಿ ಸತ್ಯಾರ್ಥ ಪ್ರಕಾಶ. ಲಾಹೋರ್ನಲ್ಲಿ ದಯಾನಂದ್ ಆಂಗ್ಲೋ ವೇದಿಕೆ ಶಾಲೆಯನ್ನು ಸ್ಥಾಪಿಸಿದ ಆರ್ಯ ಸಮಾಜದ ನಾಯಕ ಲಾಲ್ ಹಂಸರಾಜ್. ಆರ್ಯ ಸಮಾಜದ ತತ್ವ ಮತ್ತು ಚಿಂತನೆಗಳಿಂದ ಪ್ರಭಾವಿತರಾಗಿದ್ದ ರಾಷ್ಟ್ರೀಯ ನಾಯಕ ಬಾಲಗಂಗಾಧರನಾಥ್ ತಿಲಕ್ ಮತ್ತು ಲಾಲಾ ಲಜಪತ್ ರಾಯ್. ಮತಾಂತರಗೊಂಡಿದ್ದರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವುದಕ್ಕಾಗಿ ಆರಂಭಿಸಿದ ಚಳವಳಿಯೇ ಶುದ್ಧಿ ಚಳವಳಿ. ಶುದ್ಧಿ ಚಳವಳಿಯನ್ನು ಆರಂಭಿಸಿದ ದಯಾನಂದ ಸರಸ್ವತಿಯವರ ಶಿಷ್ಯರು ಶ್ರದ್ಧಾನಂದರು. ಆರ್ಯ ಸಮಾಜಕ್ಕೆ ಸಂಬಂಧಿತ ಸರಿಯಾದ ಹೇಳಿಕೆ ಇವೆಲ್ಲವೂ ಕೂಡ ಇರುವಂಥದ್ದು. ಭಾರತೀಯ ವೇದಾಂತಗಳನ್ನು ಜಗತ್ತಿಗೆ ಪರಿಸಿದ ಆಧ್ಯಾತ್ಮ ಸಂತ ಸ್ವಾಮಿ ವಿವೇಕಾನಂದರು ಜನಿಸಿದ್ದು 1863 ಜನವರಿ 12. ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವನ್ನು ನಾವು ಸ್ವಾಮಿ ವಿವೇಕಾನಂದರ ನೆನಪಿಗಾಗಿ ಆಚರಿಸ್ತೇವೆ. ರಾಷ್ಟ್ರೀಯ ಯುವಕರ ದಿನಾಚರಣೆಯನ್ನು ಆಚರಿಸುವಂಥ ದಿನ ಜನವರಿ 12. ಸ್ವಾಮಿ ವಿವೇಕಾನಂದರ ಪರಮ ಗುರುಗಳು ರಾಮಕೃಷ್ಣ ಪರಮಹಂಸರು. ನರೇಂದ್ರನಾಥ್ ದತ್ತ ಎಂದು ಹೆಸರನ್ನು ಸ್ವಾಮಿ ವಿವೇಕಾನಂದರಿಗೆ ಮರುನಾಮಕರಣ ಮಾಡಿದ್ದು ಖೇತ್ರಿಯ ಮಹಾರಾಜ್. ವಿಶ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದು ಸ್ವಾಮಿ ವಿವೇಕಾನಂದರು.
ಸ್ವಾಮಿ ವಿವೇಕಾನಂದರು ಭಾರತೀಯ ಯುವ ಜನತೆಗೆ ಕರೆ ನೀಡಿದ್ದು, ಹೇಳಿ ಎದ್ದೇಳಿ ಗುರು ಮುಟ್ಟೋ ತನಕ ನಿಲ್ಲದಿರಿ. ರಾಮಕೃಷ್ಣ ಮಿಷನ್ ಸ್ಥಾಪನೆಯಾಗಿದ್ದು 1897. ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಸ್ಥಾಪನೆಯಾಗಿದ್ದು 1903. ಸ್ವಾಮಿ ವಿವೇಕಾನಂದರನ್ನು ಭಾರತದ ರಾಷ್ಟ್ರೀಯ ನಿಜವಾದ ಪಿತಾಮಹ ಅಂತ ಬಣ್ಣಿಸಿದವರು ಬಾಲಗಂಗಾಧರನಾಥ್ ತಿಲಕ್. ಸ್ವಾಮಿ ವಿವೇಕಾನಂದರು ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗುವ ಮುನ್ನ ಈ ಸಂಸ್ಥಾನಕ್ಕೆ ಭೇಟಿ ನೀಡಿದ್ದರು, ಮೈಸೂರು ಸಂಸ್ಥಾನಕ್ಕೆ ಭೇಟಿ ನೀಡಿದ್ದರು. ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗಲು ಸ್ವಾಮಿ ವಿವೇಕಾನಂದರಿಗೆ ಧನ ಸಹಾಯವನ್ನು ಮಾಡಿದ್ದು 10ನೇ ಚಾಮರಾಜ ಒಡೆಯರ್. ನ್ಯೂಯಾರ್ಕ್ನಲ್ಲಿ ಥಿಯೋಪಿಕಲ್ ಸೊಸೈಟಿ ಅಂದರೆ ಬ್ರಹ್ಮ ವಿದ್ಯಾ ಸಮಾಜವನ್ನು ಸ್ಥಾಪಿಸಿದವರು ಮೇಡಮ್ HP ಬ್ಲವಾಟಿಸ್ಕಿ ಮತ್ತು HS ಅಲ್ಕಾಟ್. ಭಾರತದಲ್ಲಿ ಸ್ಥಾಪನೆಯಾದಂತಹ ಥಿಯೋಪಿಕಲ್ ಸೊಸೈಟಿ ಅಧ್ಯಕ್ಷರು ಅನಿ ಬೆಸೆಂಟ್. ಅನಿ ಬೆಸೆಂಟ್ರಿಗೆ ಈ ಸಂಬಂಧಿತ ಹೇಳಿಕೆಯನ್ನು ಪರಿಶೀಲಿಸಿ ಅಂತ ಹೇಳಿದರೆ, ಭಗವದ್ಗೀತೆಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದರು. ನ್ಯೂ ಇಂಡಿಯಾ, ಕಾಮನ್ವೆಲ್ತ್ ಎಂಬ ಪತ್ರಿಕೆಗಳನ್ನು ಹೊರಡಿಸಿದ್ದು ಎರಡೂ ಸರಿ ಇರುವಂಥದ್ದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಅನಿ ಬೆಸೆಂಟ್. VHU ಅನ್ನು ವಿಸ್ತರಿಸಿ ಬರೆಯಿರಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ. ಒಬ್ಬ ದೇವರು, ಒಂದು ಧರ್ಮ, ಒಂದು ಜಾತಿ ಎಂದು ಹೇಳಿದ ಸಮಾಜ ಸುಧಾರಕರು ಶ್ರೀನಾರಾಯಣ ಗುರು ಅವರು. ತಪ್ಪಾದ ಜೋಡಿಯನ್ನು ಗುರುತಿಸಿ ಸತ್ಯಶೋಧಕ ಸಮಾಜವನ್ನು ಸಾವಿತ್ರಿಬಾಯಿ ಫುಲೆ ಅವರು ಸ್ಥಾಪಿಸಿಲ್ಲ. ಸರ್ ಸೈಯದ್ ಅಹಮದ್ ಖಾನ್ ಕುರಿತು ಈ ಹೇಳಿಕೆಗಳು ಇರುವಂಥದ್ದು. ಈ ಮೂರು ಕೂಡ ಸರಿ ಇರುವಂಥದ್ದು. ಅಂದರೆ 1, 2, 3 ಸರಿ ಇರುವಂಥದ್ದು, 4 ತಪ್ಪು ಇರುವಂಥದ್ದು. ಪ್ಲೇಗ್ ರೋಗಕ್ಕೆ ತುತ್ತಾದಂಥವರು ಸೇವೆಯನ್ನು ಮಾಡುತ್ತಲೇ ಅದೇ ರೋಗಕ್ಕೆ ಪ್ಲೇಗ್ ರೋಗಕ್ಕೆ ತುತ್ತಾದಂತಹವರ ಸೇವೆಯನ್ನು ಮಾಡುತ್ತಲೇ ಮತ್ತೆ ಪ್ಲೇಗ್ ರೋಗಕ್ಕೆ ತುತ್ತಾದಂಥವರು ಸಾವಿತ್ರಿಬಾಯಿ ಫುಲೆ ಅವರು. ಭಾರತದ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಬಾಲ ವಿಧವೆಯರ ರಕ್ಷಣೆ ಮತ್ತು ವಿಧವರ ಪೂರ್ವ ವಿವಾಹಕ್ಕೆ ಹೋರಾಟವನ್ನು ಮಾಡಿದಂತಹ ಮೊದಲ ಮಹಿಳೆ ತಾರಾಬಾಯಿ ಸಿಂಧಿ. ಈ ತಾರಾಬಾಯಿ ಸಿಂಧಿ ಅವರು ರಚಿಸಿರುವಂತಹ ಕೃತಿ ಸ್ತ್ರೀ ಪುರುಷ ತುಲನಾ. ರಮಾಬಾಯಿಯವರ ವಿಧವೆಯರು, ಅನಾಥರು ಮತ್ತು ಕುಡುಕರಿಗೆ ಜೀವನೋಪಾಯವನ್ನು ಕಲ್ಪಿಸಿರುವಂತಹ ಸಂಸ್ಥೆ ಮುಕ್ತಿ ಮಿಷನ್. ಯಾರ್ಯಾರು ಯಾವ್ಯಾವ ಸಮಾಜವನ್ನು ಸ್ಥಾಪಿಸಿದರು ಅಂತೇಳಿ: ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜ, ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜ, ಆತ್ಮರಾವ್ ಪಾಂಡುರಂಗ್ ಅವರು ಪ್ರಾರ್ಥನಾ ಸಮಾಜ, ಜ್ಯೋತಿಬಾ ಫುಲೆ ಅವರು ಸತ್ಯಶೋಧಕ ಸಮಾಜ, ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್, ಶ್ರೀನಾರಾಯಣ ಗುರು ಅವರು ಶ್ರೀನಾರಾಯಣ ಧರ್ಮ ಪರಿಪಾಲನಾ ಯೋಗಂ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಸುರಪುರದ ವೆಂಕಟಪ್ಪ ನಾಯಕ, ಮುಂಡರಗಿಯ ಭೀಮರಾವ್, ನರಗುಂದದ ಬಾಬಾ ಸಾಹೇಬ್ ಮತ್ತಿತರ ಪ್ರಮುಖ ನಾಯಕರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೃದ್ಧ ಮತ್ತು ಶಕ್ತಿಹೀನ ಮೊಘಲ್ ದೊರೆ ಎರಡನೇ ಬಾದ್ಶಾ.
1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಇಬ್ಬರು ಮಹಿಳೆಯರು ಲಕ್ಷ್ಮೀಬಾಯಿ ಮತ್ತು ಹಜರತ್ ಮಹಲ್. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತದ ಚಕ್ರವರ್ತಿ ಎಂದು ಭಾರತೀಯ ಸಿಪಾಯಿಗಳು ಘೋಷಿಸಿಕೊಂಡಿದ್ದು ಎರಡನೇ ಬಹದ್ದೂರ್ ಶಾ ಇವರನ್ನು. ಬ್ರಿಟಿಷರ ವಿರುದ್ಧ ಬಂಡೆದ್ದ ಭಾರತದ ಮೊದಲ ಸಿಪಾಯಿ ಮಂಗೋಲ್ ಪಾಂಡೆ. ಬ್ರಿಟಿಷ್ ಇತಿಹಾಸಕಾರರು 1857ರ ಭಾರತೀಯ ಹೋರಾಟವನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಸ್ವಾತಂತ್ರ್ಯ ಸಮರ, ಸಿಪಾಯಿ ದಂಗೆ ಅಂತೇಳಿ ಈ ಮೇಲಿನ ಯಾವುದೂ ಕೂಡ ಅಲ್ಲ ಅಂತಕ್ಕಂಥದ್ದು. ಆಧುನಿಕ ಭಾರತ ಇತಿಹಾಸದಲ್ಲಿ ಐತಿಹಾಸಿಕ ಮೈಲುಗಲ್ಲು 1857 ಮತ್ತು 58. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಅಭಿಪ್ರಾಯಪಟ್ಟವರು ವಿ ಡಿ ಸಾವರ್ಕರ್. ವಿ ಡಿ ಸಾವರ್ಕರ್ ಅವರನ್ನು 1857ರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ವಿ ಡಿ ಸಾವರ್ಕರ್ ಕರೀತಾರೆ. ಸಾವಿರದ 1857ರ ದಂಗೆಯು ಬ್ರಿಟಿಷರ ವಿರುದ್ಧ ನಡೆದಂತಹ ದಂಗೆಯಾಗಿದೆ. ಬ್ರಿಟಿಷರ ವಿರುದ್ಧ ಹೋರಾಡುವಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಬಹುತೇಕ ಜನ ಸಮುದಾಯಗಳು ಒಟ್ಟಾಗಿದ್ದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಪ್ರಥಮ ಹೋರಾಟ 1857ರಲ್ಲಿ ಪ್ರಾರಂಭವಾದಂಥ ಸ್ಥಳ ಬ್ಯಾರಕ್ಪುರ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ 1857 ಮೇ 10ರಂದು ಹೊತ್ತಿತ್ತು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಅಂಶಗಳನ್ನು ಪರಿಶೀಲಿಸಿ ಅಂತ ಹೇಳಿದರೆ ಇವೆಲ್ಲವೂ ಕೂಡ ಕಾರಣ ಅಂತಕ್ಕಂಥದ್ದು ಮೇಲಿನ ಎಲ್ಲವೂ. ಭಾರತೀಯ ಸಂಸ್ಥಾನಗಳನ್ನು ಆಕ್ರಮಿಸಿಕೊಳ್ಳಲು ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲಿಸ್ಲಿ ಜಾರಿಗೆ ತಂದ ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿ. ಬ್ರಿಟಿಷ್ ಭಾರತದ ನ್ಯಾಯಾಲಯಗಳಲ್ಲಿ ಬಳಕೆ ಆಗ್ತಿರುವಂತಹ ಭಾಷೆ ಹಿಂದಿ ಭಾಷೆ. 1857ರ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರು ಭಾರತೀಯರಿಗೆ ಸಂಬೋಧಿಸುತ್ತಿದ್ದಂಥ ಪದ ಹಂದಿ ಕರಿ ಮನುಷ್ಯರು. ಜನಾಂಗೀಯ ಶ್ರೇಷ್ಠತೆಯ ಅಮಲಿನಲ್ಲಿದ್ದ ಬ್ರಿಟಿಷರು ಭಾರತದಲ್ಲಿ ಆಚರಿಸಿದ್ದಂಥ ಬಿಳಿಯರ ಮೇಲಿನ ಹೊರೆ ಸಿದ್ಧಾಂತ. ಸಾವಿರದ 1857ರ ದಂಗೆಗೆ ಪ್ರಮುಖ ಕಾರಣ ಹಂದಿ ಮತ್ತು ಗೋವು ಕೊಬ್ಬನ್ನು ಎನ್ಫೀಲ್ಡ್ ರೈಫಲ್ಗೆ ಬಳಸಿದ್ದಾರೆ ಅಂತಕ್ಕಂಥದ್ದು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಳಿಸಿತು. ಭಾರತದ ಆಡಳಿತದ ಚುಕ್ಕಾಣಿ ಹಿಡಿದ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ. ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಕರ್ನಾಟಕದ ಬುಡಕಟ್ಟು ಜನರು ಅಲಿಗಲಿ ಬೇಡರು. ಇವರ ಪ್ಲೇಸ್ಗಳು ಇವು. ನಾನಾ ಸಾಹೇಬ್ರವ್ರದ್ದು ಪ್ಲೇಸು ಕಾನ್ಪುರ, ಬಾಬಾ ಸಾಹೇಬ್ರದ್ದು ನರಗುಂದ, ಬೇಗಂ ಹಜರತ್ ಮಹಲ್ರವ್ರದ್ದು ಲಕ್ನೋ, ಲಕ್ಷ್ಮೀಬಾಯಿ ಅವರದು ಝಾನ್ಸಿ, ಭೀಮ್ರಾವ್ ಅವ್ರದ್ದು ಮುಂಡರಗಿ, ವೆಂಕಟಪ್ಪ ನಾಯಕರದು ಸುರಪುರ, ಕುಮಾರ್ ಸಿಂಗಂದು ಬಿಹಾರ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಂತಹ ರಾಜ್ಯಗಳು ಇಲ್ಲಿರುವಂಥದ್ದಿವು. ಸ್ವಾತಂತ್ರ್ಯ ಚಳವಳಿ 19ನೇ ಶತಮಾನದಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಅಂಶಗಳು ಮೇಲಿನ ಎಲ್ಲವೂ ಆಗಿರುವಂಥದ್ದು.
1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲಕ್ಕೆ ಪ್ರಮುಖ ಕಾರಣ ಬಿ ಮತ್ತು ಸಿ. ಬಿ ಅಂದರೆ ಹೋರಾಟದ ಬಿಡಿಯಾಗಿ ನಡೆಯಿತು. ಹೋರಾಟದಲ್ಲಿ ಉತ್ತರ ಭಾರತದಲ್ಲಿ ಮಾತ್ರ ನಡೆಯಿತು ಅಂತಕ್ಕಂಥದ್ದು. ಭಾರತೀಯರಿಗೆ ಯುರೋಪಿಯನ್ ಚಿಂತನಶೀಲ ಕೃತಿ ಓದುವುದು ಇದರಿಂದ ಸಾಧ್ಯವಾಯಿತು, ಇಂಗ್ಲಿಷ್ ಶಿಕ್ಷಣದಿಂದ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಪ್ರಮುಖ ಕಾರಣ ಪ್ರಜ್ಞಾವಂತ ಭಾರತೀಯರು ಕಲಿತುಕೊಂಡ ಮೌಲ್ಯ, ಸಂಘಟನಾ ಮೌಲ್ಯ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಪರಿಕಲ್ಪನೆಗಳನ್ನು ಈ ದೇಶಗಳ ಪರಿಕಲ್ಪನೆ ಆಗಿವೆ, ಯುರೋಪಿಯನ್ ಪರಿಕಲ್ಪನೆ. ಭಾರತದ ಸಂಪತ್ತನ್ನು ಬ್ರಿಟಿಷರು ದೋಚುತ್ತಿದ್ದಾರೆ ಎಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಮಂಡಿಸಿದವರು ದಾದಾಬಾಯಿ ನವರೋಜಿ. ಭಾರತದಲ್ಲಿ ಜನಾಂಗೀಯ ತಾರತಮ್ಯ ಮಾಡಿದ ಯುರೋಪಿಯನ್ನರು ಬ್ರಿಟಿಷರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳು ಅನುಸರಿಸಿದ ನೀತಿ ಪ್ರಾರ್ಥನೆ, ಭಿನ್ನಹ ಮತ್ತು ಪ್ರತಿಭಟನೆ. ಭಾರತದ ಸ್ವಾತಂತ್ರ್ಯ ಚಳವಳಿಗೆ ರಾಜಕೀಯ ವೇದಿಕೆಯನ್ನು ಕಲ್ಪಿಸಿದ ಹೇ ಹೋಮ್ ಕನಸಿನ ಕೂಸು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್. ರಾಷ್ಟ್ರೀಯ ಕಾಂಗ್ರೆಸ್ಗೆ ಕುರಿತಂತೆ ತಪ್ಪಾದ ಹೇಳಿಕೆಯನ್ನು ಪರಿಶೀಲಿಸಿ ಅಂತ ಕೇಳಿದರೆ 4ನೇದು. ನಾವು ಸ್ವರಾಜ್ಯವನ್ನು ಹಕ್ಕಿನ ರೂಪದಲ್ಲಿ ಪಡೆಯುತ್ತೇವೆ ಹೊರತು ಭಿಕ್ಷೆಯ ರೂಪದಲ್ಲ ಎಂದು ಹೇಳಿದವರು ಲಾಲ್ ಲಜಪತ್ ರಾಯ್. ಅಮರ್ ಸೋನಾ ಬಾಂಗ್ಲಾ ಗೀತೆಯನ್ನು ಪ್ರತಿಬಿಂಬಿಸುವ ಅಂಶ ಭಾವೈಕ್ಯತೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ನೇಣುಗಂಬೇರಿದ ಮೊದಲ ಭಾರತೀಯ ಹುತಾತ್ಮ ಖುದಿರಾಮ್ ಭೋಸ್ಲೆ. ಇಕ್ವಿಲಾಬ್ ಜಿಂದಾಬಾದ್ ಈ ಘೋಷಣೆ ವಾಕ್ಯ ಭಗತ್ ಸಿಂಗ್ದಾಗಿತ್ತು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಬಾಲಗಂಗಾಧರನಾಥ್ ತಿಲಕ್. ಮಂದಗಾಮಿಗಳ ಹೋರಾಟದಿಂದಾಗಿ ಭಾರತೀಯರಿಗೆ ದೊರೆತ ಫಲ ಶಾಸನ ಸಭೆಯಲ್ಲಿ ಪ್ರವೇಶ. ಲಾಲ್ ಬಾಲ್ ಫಾಲ್ ಇವರು ಖ್ಯಾತ ತೀವ್ರಗಾಮಿಗಳು. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನರನ್ನು ಒಗ್ಗೂಡಿಸುವ ದೃಷ್ಟಿಯಿಂದ ಗಣೇಶ ಮತ್ತು ಶಿವಾಜಿ ಉತ್ಸವವನ್ನು ಆಚರಿಸಿದ್ದು ಬಾಲಗಂಗಾಧರನಾಥ್ ತಿಲಕ್. ಪಂಜಾಬಿನ ಸಿಂಹ ಲಾಲ್ ಲಜಪತ್ ರಾಯ್. ಬಂಗಾಳದ ವಿಭಜನೆ 1905, ಬಂಗಾಳದ ವಿಭಜನೆ ರದ್ದು 1911. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತೀಯರ ಮೂಲ ಮಂತ್ರವಾಗಿದ್ದ ವಂದೇ ಮಾತರಂ ಬಂಕಿಮಚಂದ್ರ ಚಟರ್ಜಿ ಅವರು ರಚಿಸಿರುವಂಥದ್ದು. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರಿಂದ ಭಯೋತ್ಪಾದಕರೆಂಬ ಹಣೆಪಟ್ಟಿಯನ್ನು ಕಟ್ಟಿಕೊಂಡವರು ಕ್ರಾಂತಿಕಾರಿಗಳು. ಅಭಿನವ ಭಾರತ ಎಂಬ ಕ್ರಾಂತಿಕಾರಿ ಗುಪ್ತ ಸಂಘಟನೆಯನ್ನು ಕಟ್ಟಿದವರು ವಿ ಡಿ ಸಾವರ್ಕರ್. ಕ್ರಾಂತಿಕಾರಿ ರಾಷ್ಟ್ರೀಯವಾದದ ಮೂಲತತ್ವ, ಗಾಢವಾದ ದೇಶಭಕ್ತಿ ಮತ್ತು ತ್ಯಾಗದ ಮನೋಭಾವ. ಜನರನ್ನು ರಾಜ್ಯಕ್ಕಾಗಿ ಪ್ರೇರಿಸಲು ತಿಲಕರು ಆರಂಭಿಸಿದ ಪತ್ರಿಕೆಗಳು ಮರಾಠ ಮತ್ತು ಕೇಸರಿ. ಬ್ರಿಟಿಷರ ವಿರುದ್ಧ ಪ್ರಾರ್ಥನೆ, ಭಿನ್ನಹ, ಪ್ರತಿಭಟನೆಗಳ ನೀತಿಯನ್ನು ಅನುಸರಿಸಿದ ಮಂದಗಾಮಿಗಳನ್ನು ನಾವು ಸೌಮ್ಯವಾದಿಗಳು ಅಂತ ಕರೆದ್ವಿ. ಮಂದಗಾಮಿಗಳು ಅನುಸರಿಸಿದ ನೀತಿಯನ್ನು ತಿರುಪೆಯ ನೀತಿ ಎಂದು ಮೂದಿಸಿದವರು ತೀವ್ರವಾದಿಗಳು. ಮಂದಗಾಮಿಗಳ ಪ್ರಾರ್ಥನೆ, ಭಿನ್ನಹ ಮತ್ತು ನೀತಿಗಳನ್ನು ವಿರೋಧಿಸಿದ ತೀವ್ರಗಾಮಿಗಳ ಮೂಲ ಆಶಯ ಇವೆಲ್ಲವೂ ಕೂಡ ಆಗಿರುವಂಥದ್ದು. ತೀವ್ರಗಾಮಿಗಳನ್ನು ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರೇಪಿಸಲು ಮುಖ್ಯ ಘಟನೆ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ. ಹಿಂದೂ ಮುಸ್ಲಿಂ ಎಂಬ ಮತೀಯ ಆಧಾರದ ಮೇಲೆ ಬಂಗಾಳವನ್ನು ವಿಭಜಿಸುವ ಮೂಲಕ ರಾಷ್ಟ್ರೀಯತೆಯ ತೀವ್ರತೆಯನ್ನು ಹತ್ತಿಕ್ಕಲು ಪ್ರಯತ್ನಿಸಿದ ಬ್ರಿಟಿಷ್ ಗವರ್ನರ್ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಯನ್ನು ವಿರೋಧಿಸಿ ಆಚರಿಸಿದಂತಹ ರಕ್ಷಣಾ ಬಂಧನವನ್ನು ಹಿಂದೂ ಮುಸ್ಲಿಮರ ಸೋದರ ಭಾವವನ್ನು ಮೂಡಿಸುವಂತಹ ಸಂದೇಶ ಸಾರುವುದಾಗಿತ್ತು. 1906ರಲ್ಲಿ ಮುಸ್ಲಿಂ ನಿಯೋಗ ಒಂದು ಭಾರತದ ವೈಸ್ರಾಯ್ ಆಗಿದ್ದ ಮಿಂಟೋ ಅವರನ್ನು ಭೇಟಿ ಮಾಡಿದ ಪರಿಣಾಮಕಾರಿ ಭಾರತದ ಸಂಸ್ಥೆ ಹುಟ್ಟಿಕೊಂಡಿತು, ಅದೇ ಮುಸ್ಲಿಂ ಲೀಗ್. ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ನಡುವಿನ ಭಿನ್ನಾಭಿಪ್ರಾಯಗಳು ತೀವ್ರಗೊಂಡಾಗ ಕಾಂಗ್ರೆಸ್ನಲ್ಲಿ ರಾಜಕೀಯ ಒಡಕು ಉಂಟಾಯಿತು. ಈ ಘಟನೆಯನ್ನು ನಾವು ಸುರತ್ ಒಡಕು ಅಂತೇಳಿ ಕರಿತೀವಿ. ಬ್ರಿಟಿಷರು ಭಾರತೀಯರ ಮುಸ್ಲಿಮರನ್ನು ಓಲೈಸುವ ಪ್ರತ್ಯೇಕ ಮತಕ್ಷೇತ್ರವನ್ನು ಕಲ್ಪಿಸಿದ್ದು 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು. 1919ರ ಫೆಬ್ರವರಿಯಲ್ಲಿ ಜಾರಿಯಾದಂತಹ ರೌಲತ್ ಕಾಯ್ದೆಯ ಪ್ರಮುಖ ಉದ್ದೇಶ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕುವಂಥದ್ದಾಗಿತ್ತು.
1919 ಏಪ್ರಿಲ್ 13ರಂದು ನಡೆದ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡಕ್ಕೆ ಮೂಲ ಕಾಯ್ದೆ ರೌಲತ್ ಕಾಯ್ದೆ ಕಾರಣವಾದಂತಹ ಕಾಯ್ದೆ. ಅಂದರೆ 1919 ಏಪ್ರಿಲ್ 13ರಂದು ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡಕ್ಕೆ ಮೂಲವಾದಂತಹ ಕಾರಣ ರೌಲತ್ ಕಾಯ್ದೆನ ಜಾರಿಗೆ ತಂದಿದ್ದು. ನಾನು ಬ್ರಿಟಿಷರಿಂದ ಬಂಧನಕ್ಕೆ ಒಳಗಾಗುವುದಿಲ್ಲ ಎನ್ನುವ ಪ್ರತಿಜ್ಞೆಯನ್ನು ಮಾಡಿದಂತಹ ಕ್ರಾಂತಿವೀರ ಚಂದ್ರಶೇಖರ್ ಆಜಾದ್. ಗಾಂಧಿಯವರ ಆರಂಭಿಕ ಜೀವನ ನೋಡ್ತಾ ಹೋಗೋಣ. ಜನರು ಪ್ರೀತಿಯಿಂದ ಬಾಪೂಜಿ ಎಂದು ಕರೆತಿರುವಂತಹ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಗಾಂಧೀಜಿಯವರು ಹೋರಾಟದ ಪ್ರಮುಖ 2 ಅಸ್ತ್ರಗಳು ಸತ್ಯಾಗ್ರಹ ಮತ್ತು ಅಹಿಂಸೆ. ಗಾಂಧೀಜಿಯವರ ಹೋರಾಟದ ವಿಧಾನವನ್ನು ನಾವು ಗಾಂಧಿಗಿರಿ ಅಂತೇಳಿ ಕರಿತೀವಿ. ಸ್ವಾತಂತ್ರ್ಯ ಹೋರಾಟದ ಪೂರ್ವದಲ್ಲಿ ಗಾಂಧಿಯವರು ಕೈಗೊಂಡಂತಹ ವೃತ್ತಿ ವಕೀಲ ವೃತ್ತಿ. ಗಾಂಧೀಜಿಯವರ ರಾಜಕೀಯ ಗುರುವಾಗಿದ್ದವರು ಮಂದಗಾಮಿಯ ನಾಯಕರಾದಂತಹ ಗೋಪಾಲಕೃಷ್ಣ ಗೋಖಲೆ ಅವರಾಗಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮೂಲ ಶಿಕ್ಷಣದ ತರಬೇತಿ ಕೇಂದ್ರವಾಗಿದ್ದಂತಹ ಸಾಬರಮತಿ ಆಶ್ರಮ ಸ್ಥಾಪಿಸಿದವರು ಮಹಾತ್ಮ ಗಾಂಧೀಜಿಯವರು. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಸತ್ಯಾಗ್ರಹ ಮತ್ತು ಅಹಿಂಸೆ ಎಂಬ ಅಸ್ತ್ರಗಳ ಮೂಲಕ ಇವರ ವಿರುದ್ಧ ಹೋರಾಡಿದರು, ಬಿಳಿಯರ ವಿರುದ್ಧ ಹೋರಾಡಿದರು. ಗಾಂಧೀಜಿಯವರ ನೀಲಿ ಬೆಳೆಗಾರರ ಪರವಾಗಿ ಆರಂಭಿಸಿದ ಸತ್ಯಾಗ್ರಹ ಚಂಪಾರಣ್ಯ ಸತ್ಯಾಗ್ರಹ. ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರು ಬ್ರಿಟಿಷರಿಂದ ಹಿಂದಿರುಗಿಸಿದಂತಹ ಪದವಿ ಕೈಸರ್ ಎ ಹಿಂದ್. ಅಹಿಂಸಾ ಸಿದ್ಧಾಂತಕ್ಕೆ ವಿರೋಧವಾಗಿ ನಡೆದಂತಹ ಚೌರಿ ಚೌರ ಘಟನೆಯಿಂದ ಮನನೊಂದ ಗಾಂಧೀಜಿಯವರು ಹಿಂಪಡೆದಂತಹ ಚಳವಳಿ ಅಸಹಕಾರ ಚಳವಳಿ. 1930 ಮಾರ್ಚ್ 12ರಂದು ಪ್ರಸಿದ್ಧ ದಂಡಯಾತ್ರೆಯೊಂದಿಗೆ ನಾಗರಿಕ ಕಾನೂನು ಭಂಗ ಚಳವಳಿಯನ್ನು ಆರಂಭಿಸಿದ್ದು ಮಹಾತ್ಮ ಗಾಂಧೀಜಿಯವರು. ಮಿತ್ರಮೇಳ ವಿ ಡಿ ಸಾವರ್ಕರ್, ಖುದಾಯಿ ಖಿದಲ್ಮತ್ ಗಾರ ಖಾನ್ ಅಬ್ದುಲ್ ಗಾಫಾರ್ ಖಾನ್. ನನ್ನ ಮೈಯ ಮೇಲಿನ ಲಾಠಿ ಹೊಡೆತಗಳು ಮುಂದೊಂದು ದಿನ ಬ್ರಿಟಿಷ್ ಶವಪೆಟ್ಟಿಗೆಯ ಮೇಲಿನ ಮಳೆಗಳಾಗುತ್ತವೆ ಎಂದು ಭವಿಷ್ಯವಾಣಿ ನುಡಿದವರು ಲಾಲಾ ಲಜಪತ್ ರಾಯ್. 1928ರಲ್ಲಿ ಬ್ರಿಟಿಷ್ ಸರ್ಕಾರ ಸೈಮನ್ ಆಯೋಗವನ್ನು ಭಾರತಕ್ಕೆ ಕಳುಹಿಸಿದ ಉದ್ದೇಶ 1919ರ ಸುಧಾರಣೆಯ ಪರಿಣಾಮಗಳ ಅಧ್ಯಯನ. ಅಂದರೆ 1919ರಲ್ಲಿ ರೌಲತ್ ಕಾಯ್ದೆ ಬಂತಲ್ಲ, ಅದರ ಸುಧಾರಣೆಯನ್ನು ಮಾಡಲಿಕ್ಕೆ ಕಳಿಸಿರುವಂಥದ್ದು. ಭಾರತೀಯರು ಸೈಮನ್ ನಿಯೋಗವನ್ನು ಸೈಮನ್ನರೇ ಹಿಂತಿರುಗಿ ಎಂಬ ಘೋಷಣೆಯೊಂದಿಗೆ ಬಹಿಷ್ಕರಿಸಲು ಕಾರಣ, ಈ ನಿಯೋಗವು ಇಂಗ್ಲಿಷ್ ಸದಸ್ಯರನ್ನು ಮಾತ್ರ ಒಳಗೊಂಡಿತ್ತು. ಇದರಲ್ಲಿ ಭಾರತೀಯರಿಗೆ ಅವಕಾಶ ಇರಲಿಲ್ಲ ಅಂತಕ್ಕಂಥ 2 ಕಾರಣದಿಂದ ಅದನ್ನು ಇವರು ಬಹಿಷ್ಕರಿಸ್ತಾರೆ. ಸೈಮನ್ ಕಮಿಷನರ್ ವಿರುದ್ಧ ಹೋರಾಟದಲ್ಲಿ ಭಾಗವಹಿಸಿದ ಲಾಠಿ ಏಟಿಗೆ ತುತ್ತಾಗಿ ಸಾವನ್ನಪ್ಪಿದ ತೀವ್ರಗಾಮಿ ಲಾಲಾ ಲಜಪತ್ ರಾಯ್. ಪೂರ್ಣ ಸ್ವರಾಜ್ಯದಿಂದ ಸಂಭ್ರಮಾಚರಣೆಯ ನೆನಪನ್ನು ಹೆಸರಾಗಿಸಿಕೊಂಡವರು ಸಂವಿಧಾನದ ಜನವರಿ 26, 1941 ಜಾರಿಗೆ ತರಲಾಯಿತು. ಅಂದರೆ ಪೂರ್ಣ ಸ್ವರಾಜ್ಯವನ್ನು ಘೋಷಿಸಿದ ಸಂಭ್ರಮಾಚರಣೆಗೋಸ್ಕರ ನಾವು ಜನವರಿ 26, 1950 ನಾವು ಸಂವಿಧಾನಾತ್ಮಕ ದಿನಾಚರಣೆ ಅಂತೇಳಿ ಕರಿತೀವಿ. ಗಾಂಧೀಜಿಯವರ ಜೀವನದ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವವನ್ನು ಬೀರಿದ್ದು ಸತ್ಯ ಹರಿಶ್ಚಂದ್ರ ನಾಟಕ. ಮಹಾತ್ಮ ಗಾಂಧೀಜಿಯವರು ಈ ಕಂಪನಿಯ ಆಹ್ವಾನದ ಮೇರೆಗೆ ಕಾನೂನು ಸಲಹೆಗಾರರಾಗಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದರು. ದಾದಾ ಅಬ್ದುಲ್ಲಾ ಕಂಪನಿ. ಚಂಪಾರಣ್ಯ ಸತ್ಯಾಗ್ರಹ ರಾಜೇಂದ್ರ ಪ್ರಸಾದ್, ಖೇಡ ಸತ್ಯಾಗ್ರಹ ಸರ್ದಾರ್ ವಲ್ಲಭಾಯ್ ಪಟೇಲ್.
ಭಾರತದಲ್ಲಿ ಆರಂಭವಾಗಿದ್ದ ಖಿಲಾಫತ್ ಚಳುವಳಿಯ ನಾಯಕತ್ವವನ್ನು ವಹಿಸಿಕೊಳ್ಳುವ ಮೂಲಕ ಹಿಂದೂ ಮುಸ್ಲಿಮರ ನಡುವೆ ಸಾಮರಸ್ಯವನ್ನು ಏರ್ಪಡಿಸಲು ಪ್ರಯತ್ನಿಸಿದವರು ಮಹಾತ್ಮ ಗಾಂಧೀಜಿಯವರು. ಗಾಂಧೀಜಿಯವರು ಬ್ರಿಟಿಷರಿಗೆ ಅಸಹಕಾರ ತೋರಿಸಬೇಕೆಂದು ಹಾಗೂ ಸ್ವರಾಜ್ಯಕ್ಕಾಗಿ ಒತ್ತಾಯಿಸಬೇಕೆಂದು ಕರೆ ಕೊಟ್ಟ ಚಳುವಳಿ ಅಸಹಕಾರ ಚಳುವಳಿ. ಬ್ರಿಟಿಷರು ಮತೀಯ ತೀರ್ಪನ್ನು ಘೋಷಿಸಿ ಅದರಲ್ಲಿ ದಲಿತ ವರ್ಗಕ್ಕೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ತಲುಪಿಸಿದ್ದು ಸ್ವಾತಂತ್ರ್ಯ ಹೋರಾಟದ ಈ ಘಟ್ಟದ ನಂತರವಾಗಿದೆ. ದುಂಡು ಮೇಜಿನ ಸಮ್ಮೇಳನದ ನಂತರ ಮತೀಯ ತೀರ್ಪಿಗೆ ಸಂಬಂಧಿಸಿದಂತೆ ಗಾಂಧೀಜಿ ಹಾಗೂ ಅಂಬೇಡ್ಕರ್ ನಡುವೆ ಯರವಾಡ ಜೈಲಿನಲ್ಲಿದ್ದಂತಹ ಒಪ್ಪಂದ ಪೂನಾ ಒಪ್ಪಂದ. ಮಹಾತ್ಮ ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಎಂಬ ನಿರ್ಣಯವನ್ನು ಅಂಗೀಕರಿಸಿ ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನು ನೀಡಿದಂತಹ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ. ರಾಣಿ ಅಬ್ಬಕ್ಕನ ಸ್ಮರಣಾರ್ಥಕವಾಗಿ ಮಂಗಳೂರಿನಲ್ಲಿ ವೀರ ರಾಣಿ ಅಬ್ಬಕ್ಕನ ಉತ್ಸವವನ್ನು ಪ್ರತಿ ವರ್ಷ ಆಚರಿಸ್ತಾರೆ. ಮೈಸೂರು ಸಂಸ್ಥಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ ಪ್ರಥಮ ಮಹಿಳೆ ಬಳ್ಳಾರಿ ಸಿದ್ದಮ್ಮ. ಗಾಂಧಿ ಉಪ್ಪನ್ನು ಕೊಳ್ಳಿ, ಇದರ ಮೇಲೆ 6 ತಿಂಗಳ ಶಿಕ್ಷೆ ಅಂತ ಹೇಳುತ್ತಾ ಉಪ್ಪನ್ನು ಮಾರಾಟ ಮಾಡಿ ದಸ್ತಗಿರಿಯಾದಂತಹ ಕರ್ನಾಟಕದ ಮಹಿಳೆ ಕಮಲಾದೇವಿ ಚಟ್ಟೋಪಾಧ್ಯಾಯ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಇವರ ಮನೆ ಸ್ವಾತಂತ್ರ್ಯ ಹೋರಾಟಕ್ಕೆ ಪೂರಕವಾದ ಭೂಗತ ಚಟುವಟಿಕೆ ಕೇಂದ್ರವಾಗಿತ್ತು. ಯಾರ ಮನೆ ಅಂದರೆ ಯಶೋಧರಮ್ಮನ ದಾಸಪ್ಪನವರ ಮನೆ. ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವ್ರತ ಎಂಬ ನಾಟಕವನ್ನು ರಚಿಸಿ ಸ್ವದೇಶಿ ತತ್ವದ ಮಹತ್ವವನ್ನು ಸಾರಿದ ಮಹಿಳೆ ಉಮಾಬಾಯಿ ಕುಂದಾಪುರ. ಬ್ರಿಟಿಷರು ತಮ್ಮ ಜಮೀನ್ದಾರರಿಂದ ಶೋಷಣೆಗೊಳಗಾದ ಆದಿವಾಸಿ ದಂಗೆಗಳ ಪ್ರಮುಖ ಲಕ್ಷಣ ಭೀಕರ ರಕ್ತಪಾತವೇ ಆಗಿತ್ತು. ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರಿಸಲು ಅನುಸರಿಸಬೇಕಾದ ಮಾರ್ಗಗಳನ್ನು ಕಂಡುಕೊಳ್ಳಲು ಬ್ರಿಟಿಷ್ ಸರ್ಕಾರ ಈ ಆಯೋಗವನ್ನು ಭಾರತಕ್ಕೆ ಕಳಿಸಿಕೊಟ್ಟಿತು. ಕ್ಯಾಬಿನೆಟ್ ಆಯೋಗ. ಮುಸ್ಲಿಂ ಲೀಗ್ನ ನಾಯಕರಾದಂತಹ ಇವರು ಪ್ರತ್ಯೇಕ ಮುಸ್ಲಿಂ ದೇಶಕ್ಕಾಗಿ ಪಟ್ಟು ಹಿಡಿದು ಅವರೇ ಮಹಮ್ಮದ್ ಅಲಿ ಜಿನ್ನಾ ಪ್ರತ್ಯೇಕ ಪಾಕಿಸ್ತಾನ ದೇಶಕ್ಕೆ ಉದಯಕ್ಕೆ ಕಾರಣರಾದರು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯದ ಅಧಿಕಾರ ಹಸ್ತಾಂತರಿಸಿದಂತಹ ಕೊನೆಯ ಗವರ್ನರ್ ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಭಾರತೀಯರಿಗೆ ಇದೊಂದು ಅವಿಸ್ಮರಣೀಯ ದಿನ. ಸ್ವಾತಂತ್ರ್ಯದ ದಿನ. ಸಮಾಜ ಕಲ್ಯಾಣ ಸಚಿವರಾಗಿ